Hello, children. Come back to the class of 10th standard poetry section. As I already explained for you, I have already explained three paragraphs of the three stanzas of the poem Grandma Climbs a Tree, which is a poem written by a famous poet Ruskin Bond. ವಿದ್ಯಾರ್ಥಿಗಳೇ, ನಾನು ಈಗಾಗಲೇ ನಿಮಗೆ ಗ್ರ್ಯಾಂಡ್ಮಾ ಕ್ಲೈಮ್ಸ್ ಎ ಟ್ರೀ ಅನ್ನುವಂತಹ ಪದ್ಯವನ್ನು ಪ್ರಾರಂಭ ಮಾಡಿರೋದು. ಈಗಾಗಲೇ ನಿಮಗೆ ಹೇಳಿದ್ದೀನಿ, ಇದನ್ನು ಬರೆದಂತಹ ಕವಿ ರಸ್ಕಿನ್ ಬಾಂಡ್ ಅಂತ ಹೇಳಿ. ಸೊ ಯಾವ ರೀತಿಯಾಗಿ ಕವಿ ಇಲ್ಲಿ ತಮ್ಮ ಅಜ್ಜಿಯ ಒಂದು ಚಟುವಟಿಕೆಗಳನ್ನು ಎಷ್ಟು ನೀಟಾಗಿ ತೋರಿಸ್ಕೊಡ್ತಾರೆ ಎಂಬುದನ್ನು ಈಗಾಗಲೇ ಈ ಪದ ನಮಗೆ ವಿವರಿಸಿದೆ. ಸೊ ಇನ್ ದ ಫಸ್ಟ್ 18 ಲೈನ್ಸ್ ಆಫ್ ದ ಪೋಯಮ್, ನಾನು ಪದ್ಯದ ಮೊದಲನೇ 18 ಸಾಲುಗಳನ್ನು ಈಗಾಗಲೇ ನಿಮಗೆ ಹೇಳಿದ್ದೀನಿ. I have already told for you that the grandmother was very genius. Genius ಅಂದರೆ ಪ್ರತಿಭಾನ್ವಿತೆ ಆಗಿದ್ಲು. ಆ್ಯಂಡ್ ಆಲ್ಸೋ ದ ಗ್ರ್ಯಾಂಡ್ಮಾ ಶಿ ವಾಸ್ ಇಂಟ್ರೆಸ್ಟೆಡ್, ಶಿ ವಾಸ್ ಆಫ್ ದ ಹ್ಯಾಬಿಟ್, ಒಂದು ಹವ್ಯಾಸವನ್ನು ಬೆಳೆಸ್ಕೊಂಡಿದ್ಲು. ದ ಹ್ಯಾಬಿಟ್ ವಾಸ್ ದ್ಯಾಟ್ ಶಿ ವಾಸ್ ಎಂಜಾಯಿಂಗ್ ಬೈ ಕ್ಲೈಂಬಿಂಗ್ ದ ಟ್ರೀ ಹಿಯರ್. ಮರವನ್ನು ಹತ್ತಿ ಅಲ್ಲಿ ಹೋಗಿ ಕುತ್ಕೊಳ್ಳೋದರಲ್ಲಿ ತನ್ನದೇ ಆಗಿರುವಂಥ ಅಭಿರುಚಿ ಮತ್ತು ಆಸಕ್ತಿಯನ್ನು ತೋರಿಸ್ಕೊಡ್ತಾ ಇದ್ಲು. ಸೊ 62 ವರ್ಷದ ಸಮಯದಲ್ಲಿಯೂ ಕೂಡ, ವೆನ್ ಶಿ ವಾಸ್ ಅಟ್ ದ ಏಜ್ ಆಫ್ 62, ತನ್ನ 62ನೆಯ ವಯಸ್ಸಿನಲ್ಲಿ ಕೂಡ ಈ ಅಜ್ಜಿ ಮರವನ್ನು ಹತ್ತಾ ಇದ್ದಾಳೆ. ಅಂದರೆ ಅವರಲ್ಲಿ ಎಷ್ಟು ಚೈಲ್ಡಿಶ್ ನೇಚರ್ ಇದೆ ಎಂಬುದು ನಮಗೆ ಗೊತ್ತಾಗುತ್ತೆ. ಈ ಒಬ್ಬಳೇ ಅಜ್ಜಿ ಅಲ್ಲ, ಈ ಥರ ಸಾಮಾನ್ಯವಾಗಿ ವಯಸ್ಸಾದ ನಂತರ ಮಕ್ಕಳ ಹಾಗೆ ಕೆಲಸಗಳನ್ನು ಮಾಡೋದು, ಮಕ್ಕಳ ಹಾಗೆ ಆಟ ಆಡೋದು, ಈ ತರಹ ಸ್ವಭಾವ ಅದಕ್ಕೆ ಹೇಳಲಾಗುತ್ತೆ. ಏನಂದರೆ ವಯಸ್ಸಾದ ಮೇಲೆ ಮತ್ತೆ ಆ ಚೈಲ್ಡಿಶ್ ಏಜ್ ಪ್ರಾರಂಭ ಆಗಿಬಿಡುತ್ತೆ ಅಂಥೇಳಿ. ಅವಳು ಈ ಒಂದು ಮರ ಹತ್ತೋದನ್ನು ಕಲ್ತ್ಕೊಂಡಿರುವಂಥದ್ದು ತನ್ನ ಅಣ್ಣನ ಸಹಾಯದಿಂದ ಅಂಥೇಳಿ ಕವಿಯಾಗಿರುವಂತಹ ರಸ್ಕಿನ್ ಬಾಂಡ್ ತಮ್ಮ ಮೊದಲನೆಯ ಪದ್ಯದ ಪ್ಯಾರಾಗ್ರಾಫ್ನಲ್ಲಿ, ದ ಫಸ್ಟ್ ಸ್ಟಾನ್ಸ್ ಆಫ್ ದ ಪೋಯಮ್, Ruskin Bond explains how this grandma was genius and how she was climbing the tree, and how she learned all these things. And for the last time when she climbed the tree, her age was 62. ನೋಡಿ, 62 ವರ್ಷದ ವಯಸ್ಸಿನಲ್ಲಿ, ಅಟ್ ದ ಏಜ್ ಆಫ್ 62, ಐ ಮೀನ್ ಆಫ್ಟರ್ ರಿಟೈರ್ಮೆಂಟ್, 60 ಇಯರ್ಸಿಗೆ ರಿಟೈರ್ಮೆಂಟ್ ಆಗುತ್ತೆ ತಾನೇ. So at the age of 62, this grandma, for the last time, she climbed the tree here. She was very much happier. She was feeling happy. ಅಂದರೆ ಅವಳಿಗೆ ಅಷ್ಟು ಸಂತೋಷ ಆಗ್ತಾ ಇತ್ತು ಅಂದರೆ ಅದಕ್ಕೆ ಇಷ್ಟೇ ಸಂತೋಷ ಅಂತೇಳಿ ವಿವರಣೆಯನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ ರಸ್ಕಿನ್ ಬಾಂಡ್ ಅವರಿಗೆ. ಆ ತರಹ ಅವಳಿಗೆ ಸಂತೋಷ ಸಿಗ್ತಾ ಇತ್ತು ಮರವನ್ನು ಹತ್ತುವುದರಲ್ಲಿ. ದ ಸೆಕೆಂಡ್ ಪ್ಯಾರಾಗ್ರಾಫ್ ಆಫ್ ದ ಪೋಯಮ್, ಆ್ಯಂಡ್ ದೌ ಆಸ್ ಇಯರ್ಸ್ ವೆಂಟ್ ಬೈ, ಅಲ್ಲಿಂದ ಹಿಡಿದು ಫಾರ್ ಇನ್ ಆಲ್ ದ ಗಾರ್ಡನ್ ದೆರ್ ವಾಸಂಟ್ ಎ ಟ್ರೀ, ಅಲ್ಲಿವರೆಗೆ ರಸ್ಕಿನ್ ಬಾಂಡ್ in the second stanza of the poem he explains that as she was growing older, ಅಂದರೆ ವಯಸ್ಸಾದ ಹಾಗೆ, the people who were surrounding her were telling for her, ಅವಳನ್ನು ಉದ್ದೇಶಿಸಿ ಈ ರೀತಿಯಾಗಿ ಹೇಳ್ತಾ ಇದ್ರು. ಏನಂತ ನೋಡು, ವಯಸ್ಸಾದ ಮೇಲೆ ನೀನು ಮರವನ್ನು ಹತ್ತಿಯಲ್ಲ. ನೋಡಿ, ವಯಸ್ಸಾದವರು ಯಾರಾದರೂ ಮರ ಹತ್ತೋದನ್ನು ನೀವು ನೋಡಿದ್ದೀರಾ? ಇಟ್ಸ್ ವೆರಿ ರೇರ್, ಬಹಳ ಕಡಿಮೆ ನಾವು ನೋಡೋದು. ಎಲ್ಲಾದರೂ ತಪ್ಪಿ ನೋಡ್ತೀವಿ. ಯಾಕೆಂದರೆ ಆ ಹತ್ತುವಂತಹ ಒಂದು ಸೀನ್ ಏನಿರುತ್ತೆ ಇಲ್ಲಿ, ಜನ ಅದನ್ನು ಹೇಗೆ ಹೇಳ್ತಾ ಇದ್ದಾರೆ ಅಂದರೆ ಅದು ಗ್ರೇಸ್ಫುಲ್ ಆಗಿರಲ್ಲ. ಅದೇ ಮಾತನ್ನು ದ ಸೇಮ್ ಥಿಂಗ್ ದೇ ಆರ್ ಸೇಯಿಂಗ್ ಫಾರ್ ದ ಗ್ರ್ಯಾಂಡ್ಮಾ ಹಿಯರ್. See, you are growing in this stage, no? In this old age, you are climbing the tree. And this type of climbing the tree does not bring graceful for you. Does not bring graceful. And ಅಂದರೆ ನಿನಗೆ ಜನ ಗೌರವವನ್ನು ಕೊಡಲ್ಲ. ಗೌರವಯುತವಾಗಿರುವಂಥ ಜೀವನವನ್ನು ಒಂದು ವಯಸ್ಸಿಗೆ ಬಂದ ಮೇಲೆ ನಮ್ಮ ತುಂಟಾಟಗಳನ್ನು ಬಿಟ್ಟು ನಾವು ಗೌರವಯುತವಾಗಿ ಜೀವನವನ್ನು ಮಾಡಬೇಕು. ಆದರೆ ನಿನಗೆ ಯಾರೂ ಗೌರವವನ್ನು ತೋರಲ್ಲ ನೋಡು, ನೀನು ಈ ಥರ ಮರ ಹತ್ತೋದನ್ನು, ಇಂಥವೆಲ್ಲ ಕೆಲಸಗಳನ್ನು ಮಾಡಿಬಿಟ್ರೆ, ಇಫ್ ಯು ಕ್ಲೈಂಬ್ ದ ಟ್ರೀ ಆ್ಯಂಡ್ ಇಫ್ ಯು ಶೋ ಲೈಕ್ ದಿಸ್ ಚೈಲ್ಡಿಶ್ ಬಿಹೇವಿಯರ್, ನೋ ಒನ್ ವಿಲ್ ಗ್ರೇಸ್ ಯು, ರೆಸ್ಪೆಕ್ಟ್ ಯು ಅಂತ ಹೇಳಿದಾಗ, ದ್ಯಾಟ್ ಗ್ರ್ಯಾಂಡ್ಮಾ ಶಿ ವಾಸ್ ಲಾಫಿಂಗ್, ಅವಳು ನಗ್ತಾ ಇದ್ದಾಳೆ. ನಕ್ಕು ಹೇಳುವಂಥ ಬುದ್ಧಿವಾದವನ್ನು ಹೇಳ್ತಾ ಇರುವಂಥ ಜನರಿಗೆ ಹೇಳ್ತಾ ಇದ್ದಾಳೆ, ವೆಲ್ ಐ ವಿಲ್ ಗ್ರೋ ಡಿಸ್ಗ್ರೇಸ್ಫುಲ್ಲಿ. ಆಯ್ತು ಬಿಡಿ, ನಾನು ಅಗೌರವವಾಗಿಯೇ ನನ್ನ ಜೀವನವನ್ನು ನಡೆಸ್ಕೊಂಡು ಹೋಗ್ತೀನಿ. ಯಾಕೆ ಅಂದರೆ ನನಗೆ ಮರ ಹತ್ತೋದ್ರಲ್ಲಿ ಸಿಗ್ತಾ ಇರುವಂತಹ ತೃಪ್ತಿ ಮತ್ತೆಲ್ಲಿಯೂ ಸಿಗ್ತಾ ಇಲ್ಲ ಅಂತ ಹೇಳುವಾಗ ಒಂದು ಸಲ ಏನಾಗ್ಬಿಡುತ್ತೆ, ಮನೆ ಮಂದಿಗೆ
ಮನೆಯಲ್ಲಿರುವಂಥವರಿಗೆ ಎಲ್ಲರಿಗೂ ಕೂಡ ಒಂದು ತರಹದ ಟೆನ್ಷನ್ ಇರುತ್ತೆ. ಏನಂದರೆ, ಯಾವಾಗಾದರೂ ಈ ಅಜ್ಜಿ ಮೇಲಿಂದ ಬಿದ್ದು ಕೈಕಾಲು ಮುರ್ಕೊಂಡ್ಬಿಡ್ತಾಳೇನಪ್ಪ, ಯಾವಾಗಾದರೂ ಬೀಳ್ತಾಳೇನೋ, ಒಂದಿಲ್ಲ ಒಂದಿನ ಇವಳು ಬೀಳ್ತಾಳೆ ಅನ್ನುವಂಥ ಭಯ ಇತ್ತು. ಯಾಕೆಂದರೆ 6ನೇ ವರ್ಷದಲ್ಲಿ ಕಲಿತಿರುವಂಥದ್ದು 62 ವರ್ಷದಲ್ಲಿ ಮುಂದೆ ಒರೆಸ್ಕೊಂಡು ಹೋಗ್ತಾ ಇದ್ದಾಳೆ. ಆದರೂ ಭಯ ಇಲ್ಲ. ಒಂದಿಲ್ಲ ಒಂದು ದಿನ ಟೆರಿಬಲ್ ಫಾಲ್, ಭಯಾನಕವಾಗಿ ಬಿದ್ದುಬಿಡ್ತಾಳೆ ಇವಳು ಅಂತ ಹೇಳುವಾಗ ಹಾಗೆ ಮನೆಯವರು ಯೋಚನೆ ಮಾಡ್ತಾ ಇರ್ತಾರೆ. ಯೋಚನೆ ಮಾಡ್ತಾ ಮಾಡ್ತಾ ಒಂದಿನ ಮನೆಯಲ್ಲಿದ್ದಂಥವ್ರು ಎಲ್ಲರೂ ಕೂಡ ಒಂದು ಟೌನಿಗೆ ಹೋಗಿರ್ತಾರೆ, ಒಂದು ಊರಿಗೆ ಹೋಗಿರ್ತಾರೆ, ಪಟ್ಟಣ ಪ್ರದೇಶಕ್ಕೆ ಹೋಗಿರ್ತಾರೆ. ಸಾಮಾನ್ಯವಾಗಿ ವಯಸ್ಸಾದಂಥವರು ಮನೆಯಲ್ಲಿರೋದು ಸಹಜ ತಾನೇ. ಹೀಗಿರುವಾಗ ಏನಾಗುತ್ತೆ, ಅಜ್ಜಿ ಯಾರು ಮನೆಯಲ್ಲಿರೋದನ್ನು ನೋಡಿ ಮರವನ್ನು ಹತ್ತಿ ಬಿಡ್ತಾಳೆ. ಶಿ ಕ್ಲೈಮ್ಸ್ ದ ಟ್ರೀ ಬಿಕಾಸ್ ನೋ ಒನ್ ವಾಸ್ ದೇರ್ ಟು ಸ್ಟಾಪ್ ಹರ್. When she climbed the tree, what happened? On that day, she could not come down. She climbed a tree and could not come down. ಅವಳು ಮರವನ್ನೇನು ಹತ್ತು ಬಿಡ್ತಾಳೆ. ಪಾಪ, ಮರದಿಂದ ಕೆಳಗಡೆ ಇಳಿಲಿಕ್ಕೆ ಬರಲ್ಲ. ಇದು ಮೊದಲನೆಯ ಬಾರಿಗೆ ಇದು ಆಗಿರೋದು ಅವಳ 62ನೇ ವಯಸ್ಸಿನಲ್ಲಿ. This happened when she was at the age of 62. Yes, come on children, let us see the next, that is the 4th stanza of the poem. After the rescue, the doctor took Granny's temperature and said, I strongly recommended a quite week in bed. We signed with relief and tucked her up well. Poor Granny, for her it was like a brief season in hell. Confined to her bedroom while every breeze whispered of summer and dancing leaves. But she had held her peace till she felt stronger. Then she sat up and said, I will lie here no longer. And she called for my father and told him undaunted that a house in a treetop was what she now wanted. My dad knew his duties. He said, That's all right. You will have what you want, dear. I will start work tonight. ಇನ್ನೊಂದು ಪ್ಯಾರಾಗ್ರಾಫ್ನಲ್ಲಿದೆ. With my expert assistant, he soon finished the core, made her a tree house with windows and a door. So Granny moved up, and now every day I climb to her room with glasses and tray. She sits there in state and drinks sherry with me, upholding her right to reside in a tree. See, in the 4th stanza of the poem, the poet Ruskin Bond is saying that, what he is saying, one day she climbed a tree when we were in the town. ನಾವು ಪಟ್ಟಣ ಪ್ರದೇಶಕ್ಕೆ ಹೋಗಿರುವಂಥ ಸಂದರ್ಭ ನಮ್ಮ ಅಜ್ಜಿ ಗಿಡವನ್ನು ಹತ್ತು ಬಿಡ್ತಾಳೆ. ಶಿ ಕ್ಲೈಮ್ಡ್ ಎ ಟ್ರೀ, ನೋ ಡೌಟ್, ಬಟ್ ಕುಡ್ ನಾಟ್ ಕಮ್ ಡೌನ್. ಆದರೆ ಅವಳಿಗೆ ಕೆಳಗಡೆ ಇಳಿದು ಬರಲಿಕ್ಕೆ ಬರ್ತಾ ಇಲ್ಲ. ಆಫ್ಟರ್ ದ ರೆಸ್ಕ್ಯೂ ಅಂದರೆ ಹೀಗೋ ಹಾಗೆ ಮಾಡಿ ಅವಳನ್ನು ಕೆಳಗಡೆ ತರ್ತಾರೆ. ದ ಡಾಕ್ಟರ್ ಟು ಗ್ರಾನೀಸ್ ಟೆಂಪ್ರೇಚರ್ ಆ್ಯಂಡ್ ಸೆಡ್, ಡಾಕ್ಟ್ರನ್ನು ಕರೆಯಲಾಗುತ್ತೆ, ಯಾಕೆಂದರೆ ಭಯಭೀತಳಾಗಿಬಿಟ್ಟಿರ್ತಾಳೆ. ಡಾಕ್ಟ್ರು ಬರ್ತಾನೆ. ಡಾಕ್ಟ್ರು ಬಂದು ಗ್ರಾನಿಯ ಅಜ್ಜಿಯ ಟೆಂಪ್ರೇಚರನ್ನು ನೋಡ್ತಾ ಇದ್ದಾನೆ. ಟೆಂಪ್ರೇಚರನ್ನು ನೋಡಿ ಹೇಳ್ತಾ ಇದ್ದಾನೆ, ಐ ಸ್ಟ್ರಾಂಗ್ಲಿ ರೆಕಮೆಂಡ್ ಎ ಕ್ವೈಟ್ ವೀಕ್ ಇನ್ ಬೆಡ್. ನೋಡಿ, ಆರ್ಡ್ರ್ ಮಾಡ್ತಾ ಇದ್ದಾನೆ ಅವನು. ಏನು ಅಂದರೆ, 1 ವಾರದವರೆಗೂ ಬೆಡ್ಲಿಂದ ನೀನು ಹೇಳ್ಬಾರ್ದು, ಫುಲ್ ರೆಸ್ಟನ್ನು ನೀನು ತೆಗೆದುಕೊಳ್ಬೇಕು. ಐ ಸ್ಟ್ರಾಂಗ್ಲಿ ರೆಕಮೆಂಡ್ ಯು ಎ ಕ್ವೈಟ್ ವೀಕ್ ಇನ್ ಬೆಡ್. WEEK ವೀಕ್ ಅಂದರೆ ವಾರ, WEAK ವೀಕ್ ಅಂದರೆ ತೆಳ್ಳಗಿರುವಂತಹ ವ್ಯಕ್ತಿ. ಸೊ ಅವನು ಹೇಳ್ತಾ ಇದ್ದಾನೆ, ಡಾಕ್ಟರ್, ಐ ರೆಕಮೆಂಡ್ ಯು, ಸ್ಟ್ರಾಂಗ್ಲಿ ಐ ರೆಕಮೆಂಡ್ ಎ ಕ್ವೈಟ್ ವೀಕ್ ಇನ್ ಬೆಡ್. ನೀನು ಬೆಡ್ನಲ್ಲಿಯೇ ಇರಬೇಕು, ಅಂದರೆ ನೀನು ಪೂರ್ತಿ ರೆಸ್ಟನ್ನು ತೆಗೆದುಕೊಳ್ಬೇಕು. ಇದನ್ನು ಕೇಳಿದ ತಕ್ಷಣ ಮನೆಯವರಿಗೇನಾಗುತ್ತೆ, ವಿ ಸೈನ್ಡ್ ವಿತ್ ರಿಲೀಫ್ ಆ್ಯಂಡ್ ಟಕ್ಡ್ ಹರ್ ಅಪ್ ವೆಲ್. ನೋಡಿ, ಎಲ್ಲರಿಗೂ ಕೂಡ ರಿಲೀಫ್ ಅಂದರೆ ತೃಪ್ತಿ ಸಿಗುತ್ತೆ. ಆಯ್ತಪ್ಪ, 1 ವಾರದವರೆಗೂ ಅಜ್ಜಿಯ ಕಾಟ ಇರಲ್ಲ. ಯಾಕಂದರೆ ಡಾಕ್ಟರ್ ರೆಕಮೆಂಡ್ ಮಾಡ್ತಾ ಇದ್ದಾನೆ, ಸ್ಟ್ರಾಂಗ್ಲಿ ರೆಕಮೆಂಡನ್ನು ಮಾಡ್ತಾ ಇದ್ದಾನೆ, ಬೆಡ್ಲಿಂದ ಮಲಗಬಾರ್ದು, ಎದ್ದಬಾರ್ದು, ಏಳಬಾರ್ದು ಅಂತೇಳಿ. ಆ್ಯಂಡ್ ಆಲ್ಸೋ ಈಸ್ ಸೇಯಿಂಗ್ ದ್ಯಾಟ್, ಆ್ಯಂಡ್ ವಾಟ್ ದ ಪೀಪಲ್ ಆಫ್ ದ ಹೋಮ್ ಡಿಡ್, ಮನೆಯಲ್ಲಿದ್ದಂಥವ್ರು ಏನು ಮಾಡ್ತಾರೆ,
ಟಕ್ಡ್ ಹರ್ ಅಪ್ ವೆಲ್ ಅಂದರೆ ಅವಳನ್ನು ಚೆನ್ನಾಗಿ ಹೊದಿಸಿ ಮಲಗಿಸ್ಬಿಡ್ತಾರೆ. ಪೂರ್ ಗ್ರಾನಿ, ಫಾರ್ ಹರ್ ಇಟ್ ವಾಸ್ ಲೈಕ್ ಎ ಬ್ರೀಫ್ ಸೀಸನ್ ಇನ್ ಹೆಲ್. ಪಾಪ ನೋಡಿ, ಇಲ್ಲಿಯವರೆಗೆ 62 ವಯಸ್ಸಿನವರೆಗೂ ಓಡಾಡಿ ತಿರುಗಾಡಿ ಆ ಕಡೆ ಈ ಕಡೆ ಒಂದು ಕಡೆ ನಿಧಾನವಾಗಿ ಕುತ್ಕೊಳ್ಳಾರ್ದೆ ಓಡಾಡ್ತಾ ಇರುವಂಥ ಅಜ್ಜಿಗೆ 1 ವಾರದವರೆಗೆ ಬೆಡ್ಲಿಂದ ಹೊರಗಡೆ ಬರಬಾರ್ದು ಅಂದರೆ ಪೂರ್ ಗ್ರಾನಿ. ಪೂರ್ ಅಂದರೆ ಅಯ್ಯೋ ಪಾಪ ಗ್ರಾನಿ. ಇಟ್ ವಾಸ್ ಲೈಕ್ ಎ ಬ್ರೀಫ್ ಸೀಸನ್ ಇನ್ ಹೆಲ್. ಹೆಲ್ ಅಂದರೆ ನರಕ. ಅವಳಿಗೆ ನರಕದ ಯಾತನೆ ಆಗ್ತಾ ಇದೆ. ಏನಪ್ಪ ನನ್ನನ್ನು ಹಾಕ್ಬಿಟ್ಟಿದ್ದಾರಲ್ಲ. ಕನ್ಫೈನ್ಡ್ ಟು ಹರ್ ಬೆಡ್ರೂಮ್ ವೈಲ್ ಎವ್ರಿ ಬ್ರೀಸ್ ವಿಸ್ಪರ್ಡ್ ಆಫ್ ಸಮ್ಮರ್ ಆ್ಯಂಡ್ ಡಾನ್ಸಿಂಗ್ ಲೀಸ್. ನೋಡಿ, ಹೊರಗಿನ ವಾತಾವರಣ ಅವಳನ್ನು ಮಲಗ್ಲಿಕ್ಕೆ ಕೊಡ್ತಾ ಇಲ್ಲ. ಅವಳಿಗೆ ಹೇಗೆ ಅನ್ನಿಸ್ತಾ ಇದೆ ಅಂದರೆ, ಎದ್ದು ಯಾವಾಗ ನಾನು ಹೊರಗಡೆ ಹೋಗಬೇಕು, ಬೆಡ್ರೂಮ್ ಹತ್ರಲಿಂದ ತಂಪಾಗಿರುವಂಥ ಗಾಳಿ ಬೀಸ್ತಾ ಇದೆ, ಬ್ರೀಸ್ ಬರ್ತಾ ಇದೆ. ವಿಸ್ಪರ್ಡ್ ಆಫ್ ಸಮ್ಮರ್ ಆ್ಯಂಡ್ ಡಾನ್ಸಿಂಗ್ ಲೀವ್ಸ್, ಅಲ್ಲಿ ಎಲೆಗಳು ಒಂದು ರೀತಿ ಅಳ್ಳಾಡ್ತಾ ಇದ್ದಾವೆ. ಇದೆಲ್ಲವನ್ನು ನೋಡಿ ಗ್ರಾನಿಗೆ ಹೊಟ್ಟೆ ಕಿಚ್ಚಾಗ್ತಾ ಇದೆ. ನಾನು ಯಾವಾಗಾದರೂ ಇಲ್ಲಿಂದ ಹೋಗ್ಬೇಕಪ್ಪ ಅಂಥೇಳಿ ಅವಳಿಗೆ ಅನ್ನಿಸ್ತಾ ಇದೆ. But she had held her peace till she felt stronger. Then she sat up and said, I will lie here no longer. ನೋಡಿ, ಹೀಗೋ ಹಾಗೆ ಆ ಡಾಕ್ಟರ್ ಹೇಳಿದ ಪ್ರಕಾರ ದಿನಗಳನ್ನು ಮುಗಿಸ್ತಾ ಇದ್ದಾಳೆ. ಮುಗಿಸಿದ ನಂತರ ವಾಟ್ ಶಿ ಡಿಡ್, ಶಿ ಹ್ಯಾಡ್ ಹೆಲ್ಡ್ ಹರ್ ಪೀಸ್ ಟಿಲ್ ಶಿ ಫೆಲ್ಟ್ ಸ್ಟ್ರಾಂಗರ್. ಆರಾಮಾಗಿ ಅಲ್ಲಿ ಮಲಗಿ ಗಟ್ಟಿಯಾಗಿಬಿಡ್ತಾಳೆ ಆ ಅಜ್ಜಿ. ಗಟ್ಟಿಯಾಗಿ ನಂತರ ಏನು ಮಾಡ್ತಾಳೆ, ದೆನ್ ಶಿ ಸಾಟ್ ಅಪ್ ಆ್ಯಂಡ್ ಸೆಡ್, ಬೆಡ್ಲಿಂದ ಎದ್ದೇಳ್ತಾ ಇದ್ದಾಳೆ. ಎದ್ದು ಕುಂತು ಹೇಳ್ತಾ ಇದ್ದಾಳೆ, ಐ ವಿಲ್ ಲೈ ಹಿಯರ್ ನೋ ಲಾಂಗರ್. ಇನ್ಮೇಲೆ ನಾನಿಲ್ಲಿ ಮಲಗಲ್ಲ, ಸಾಕಾಗ್ಬಿಟ್ಟಿದೆ ನನಗೆ. ಐ ವಿಲ್ ಸ್ಟಾಪ್ ಹಿಯರ್, ಐ ವೋಂಟ್ ಲೈ ಹಿಯರ್ ನೋ ಲಾಂಗರ್. ನಾನಿಲ್ಲಿ ಬೀಳಲ್ಲ, ಈ ಬೆಡ್ನಲ್ಲಿ ನಾನು ಬೀಳಲ್ಲ. ಆ್ಯಂಡ್ ಶಿ ಕಾಲ್ಡ್ ಫಾರ್ ಮೈ ಫಾದರ್ ಅಂದರೆ ಈ ಪದ್ಯವನ್ನು ರಚನೆ ಮಾಡಿರುವಂಥ ಕವಿ ರಸ್ಕಿನ್ ಬಾಂಡ್. ರಸ್ಕಿನ್ ಬಾಂಡಿನ ತಂದೆಯನ್ನು ಆ ಅಜ್ಜಿ ಕರಿತಾ ಇದ್ದಾಳೆ, ಅಂದರೆ ತನ್ನ ಮಗನನ್ನು ಕರಿತಾ ಇದ್ದಾಳೆ. ಅಂದರೆ ಆ ಅಜ್ಜಿ ರಸ್ಕಿನ್ಗೆ ಅಜ್ಜಿ ತಾನೆ, ಬಿಕಾಸ್ ಶಿ ಕಾಲ್ಡ್ ಫಾರ್ ಮೈ ಫಾದರ್. ರಸ್ಕಿನ್ನ ತಂದೆಗೆ ಕರಿತಾ ಇದ್ದಾಳೆ. ಕರೆದು ಹೇಳ್ತಾ ಇದ್ದಾರೆ, ಆ್ಯಂಡ್ ಟೋಲ್ಡ್ ಹಿಮ್ ಅನ್ಡಾಂಟೆಡ್ ಅಂದರೆ ವಿತೌಟ್ ಹೆಸಿಟೇಷನ್. ಅಯ್ಯೋ, ಮಗನಿಗೆ ಹೇಳಿದರೆ ಏನು ಅನ್ಕೊತಾನೋ ಏನೋ ಆ ಥರ ಏನಿಲ್ಲ, ಡೈರೆಕ್ಟಾಗಿ ಹೇಳ್ಬಿಡ್ತಾಳೆ ಮಗನನ್ನು. ಏನಂತ ಹೇಳ್ತಾಳೆ, ದಟ್ ಎ ಹೌಸ್ ಇನ್ ಎ ಟ್ರೀ ಟಾಪ್ ವಾಸ್ ದ್ಯಾಟ್ ಶಿ ನೌ ವಾಂಟೆಡ್. ತನಗೆ ಈ ವಯಸ್ಸಿನಲ್ಲಿ ಏನು ಬೇಕಾಗಿದೆ ಅಂದರೆ ಟ್ರೀ ಟಾಪ್ ಅಂದರೆ ಗಿಡದ ಮೇಲೆ ನನಗೆ ಒಂದು ಮನೆಯನ್ನು ಕಟ್ಟಿಸಿಕೊಡು, ನನಗೆ ಅದು ಬೇಕು ಇವಾಗ, ಐ ವಾಂಟ್ ದ್ಯಾಟ್. ನೋಡಿ, ವಯಸ್ಸಾದ ಮೇಲೆ ಪೇರೆಂಟ್ಸ್ಗಳು ಕೆಲವೊಂದು ಸಲ ಡಿಮ್ಯಾಂಡ್ ಮಾಡ್ತಾರೆ. ಯಾಕೆ, ವಯಸ್ಸಾಗಿರುತ್ತೆ, ನಾವು ಅವ್ರ ಡಿಮ್ಯಾಂಡ್ಸನ್ನು ಪೂರ್ತಿ ಮಾಡಬೇಕು. ನೋಡಿ, ಚಿಕ್ಕವರಿರುವಾಗ ಮಕ್ಕಳು ಮಾಡುವಂತಹ ಪ್ರತಿಯೊಂದು ಡಿಮ್ಯಾಂಡಿಗೆ ಪೇರೆಂಟ್ಸ್ಗಳು ಸ್ಪಂದಿಸ್ತಾ ಇರ್ತಾರೆ. ಇಂಥ ಒಂದು ಆಟಿಕೆ ಬೇಕು ಅಂದರೆ ಕೊಡಿಸ್ತಾರೆ, ಇಂಥ ಡ್ರೆಸ್ ಬೇಕು ಅಂದರೆ ಕೊಡಿಸ್ತಾರೆ, ಇಂಥ ಶಾಲೆಯಲ್ಲೇ ಓದ್ತೀನಿ ಅಂದರೆ ಓದಿಸ್ತಾರೆ. ಸೊ ಚಿಲ್ಡ್ರನ್ಸ್ ಡಿಸೈರ್ಸ್ಗಳಿಗೆ ತಂದೆ ತಾಯಿಗಳು ಏನು ಮಾಡ್ತಾರೆ ಅಂದರೆ ತಮ್ಮ ಆಸೆ ಆಕಾಂಕ್ಷೆಗಳಿಗೆ ಕಡಿವಾಣವನ್ನು ಹಾಕ್ಕೊಳ್ತಾರೆ. ಅದೇ ರೀತಿಯಾಗಿ ಇವಾಗ ಏನೋ ವಯಸ್ಸಾಗಿರುವಂಥ ಅಜ್ಜಿ ಏನು ಕೇಳ್ತಾ ಇದ್ದಾಳೆ, ಗಿಡದ ಮೇಲೆ ನನಗೆ ಮನೆ ಕಟ್ಸ್ಕೊಡ್ಬೇಕು ನೋಡಪ್ಪ ಅಂತೇಳಿ ಮಗನಿಗೆ ಹೇಳಿದಾಗ ಮೈ ಡ್ಯಾಡ್ ನ್ಯೂ ಹಿಸ್ ಡ್ಯೂಟೀಸ್. ನೋಡಿ, ಮಗ ರಸ್ಕಿನ್ನ ತಂದೆ ಬಹಳ ಒಳ್ಳೆಯವರಾಗಿದ್ದರು. ಅವರಿಗೆ ತಮ್ಮ ಡ್ಯೂಟಿ ಕರ್ತವ್ಯ ಏನು ಎಂಬುದು ಗೊತ್ತಾಗಿತ್ತು. ಹಿ ಸೆಡ್, ದ್ಯಾಟ್ಸ್ ಆಲ್ ರೈಟ್. ಹೌದಮ್ಮ, ಆಯಿತು, ಇವತ್ತೇ ನಿನಗೆ ಮನೆಯನ್ನು ಕಟ್ಟಿಸ್ಬಿಡ್ತೀನಿ ನಾನು ಅಂಥೇಳಿ ತಯಾರಿಯನ್ನು ಮಾಡ್ಕೊಂಡ್ಬಿಡ್ತಾರೆ. ಯು ವಿಲ್ ಹ್ಯಾವ್ ವಾಟ್ ಯು ವಾಂಟ್ ಡಿಯರ್, ಐ ವಿಲ್ ಸ್ಟಾರ್ಟ್ ವರ್ಕ್ ಟು ನೈಟ್. ಆಯ್ತಮ್ಮ, ಇವತ್ತು ರಾತ್ರಿಯೇ ಆ ಮನೆ ಕೆಲಸವನ್ನು ನಾನು ಪ್ರಾರಂಭ ಮಾಡಿಸ್ಬಿಡ್ತೀನಿ. ಇವತ್ತೇ ನಿನಗೆ ಏನು ಮಾಡ್ತೀನಿ, ನಾನು ಆ ಕೆಲಸವನ್ನು ಪ್ರಾರಂಭ ಮಾಡಿ ಗಿಡದ ಮೇಲೆ ನಾನು ನಿನಗೋಸ್ಕರ ಮನೆಯನ್ನು ಕಟ್ಟಿಸಿಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇವತ್ತು ಮಕ್ಕಳು ತಂದೆ ತಾಯಿಗಳಿಗೆ ಯಾವ ರೀತಿಯಾಗಿ ನೋಡ್ತಾ ಇದ್ದಾರೆ ನಿಮಗೆ ಗೊತ್ತಲ್ಲ. ನೋಡಿ, ಇವತ್ತು ಮಕ್ಕಳು ಪೇರೆಂಟ್ಸ್ಗಳಿಗೆ ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಪೇರೆಂಟ್ಸ್ಗಳಿಗೆ ದೇ ಆರ್ ನಾಟ್ ಎಟ್ ಆಲ್ ಲುಕಿಂಗ್ ಆಫ್ಟರ್ ದರ್ ಪ್ಯಾರೆಂಟ್ಸ್ ವೆನ್ ದೇ ಆರ್ ಕಮಿಂಗ್ ಟು ದ ಓಲ್ಡ್ ಏಜ್. ಏನು ಮಾಡ್ತಾ ಇದ್ದಾರೆ, ಬೇರೆ ಬೇರೆ ನೆಪವನ್ನು ಒಡ್ಡಿ ಏಜ್ ಓಲ್ಡ್ ಹೋಮ್ಸ್ಗಳಲ್ಲಿ ಹಾಕಿ ಬರ್ತಾ ಇದ್ದಾರೆ. ಪಾಪ ಏಜ್
ಓಲ್ಡ್ ಹೋಮ್ಸ್ಗಳಲ್ಲಿ, ವೃದ್ಧಾಶ್ರಮಗಳಲ್ಲಿ ಅವರ ಪರಿಸ್ಥಿತಿ ಹೇಳ್ಬಾರ್ದು ಅಂಥ ಭಯಾನಕವಾಗಿರುವಂಥ ಸಿಚುವೇಶನ್ಸ್ಗಳಿಂದ ಅವ್ರು ನಡ್ಕೊಳ್ಬೇಕಾಗುತ್ತೆ. ನನ್ನ ಮಗ ನನ್ನ ಮಗಳು ಅಂಥೇಳಿ ಜೀವವನ್ನು ಬಿಟ್ಕೊಡ್ತಾ ಇದ್ದಾರೆ. ಆದರೆ ಮಕ್ಕಳು ಇವ್ರು ನಮ್ಮ ಪಕ್ಕದ ಮನೆಯವರು, ಅವರು ಇವರು ಅಂಥೇಳಿ ನಾವು ಇವತ್ತು ಟೆಲಿವಿಷನ್ನಲ್ಲಿ ಮೊಬೈಲ್ಸ್ಗಳಲ್ಲಿ ನೋಡ್ತಾ ಇದ್ದೀವಿ. ಸುಮಾರು ಜನ ನೋಡಿ, 9 ತಿಂಗಳ ಗರ್ಭದಲ್ಲಿ ತಾಯಿಯಾದಂಥವಳು ಮಗ ಅಥವಾ ಮಗಳನ್ನು ಹೊತ್ಕೊಂಡು ಓಡಾಡಿ 9 ತಿಂಗಳ ನಂತರ ಜೀವನ ಮತ್ತು ಸಾವಿನ ನಡುವೆ ಹೋರಾಟವನ್ನು ಮಾಡಿ ಮಗುವಿಗೆ ಜನ್ಮವನ್ನು ಕೊಡ್ತಾಳೆ. ಹೌದಾ? ತಂದೆಯಾದಂಥವನು ತನ್ನ ಆಸೆ ಆಕಾಂಕ್ಷೆಗಳಿಗೆ ಕಡಿವಾಣವನ್ನು ಹಾಕಿ ಮಕ್ಕಳಿಗೋಸ್ಕರ ತನ್ನ ಜೀವವನ್ನು ಪೂರ್ತಿಯಾಗಿ ಶರಣಾಗ್ಬಿಡ್ತಾನೆ ಮಕ್ಕಳ ಸಲುವಾಗಿ. ಈ ರೀತಿಯಾಗಿ ಬೆಳೆಸಿರುವಂತಹ ಮಕ್ಕಳು ಎಷ್ಟೋ ಜನ, ಎ ನಂಬರ್ ಆಫ್ ಚಿಲ್ಡ್ರನ್ ಟುಡೇ, what they are doing, they are taking the age old parents and they are keeping them in the old age houses. This is not our tradition, this is not our culture. ಇದು ನಮ್ಮ ದೇಶದ ಸಂಸ್ಕೃತಿನೇ ಅಲ್ಲ. ನಮ್ಮ ದೇಶದ ಸಂಸ್ಕೃತಿ ಏನು? ಮಾತೃದೇವೋ ಭವ ಅಂತ ಹೇಳ್ತೀವಿ. ಹೌದಾ? ಮಾತೃದೇವೋ ಭವ, ಪಿತೃದೇವೋ ಭವ ಅಂತ ಹೇಳ್ತೀವಿ. ಅಂದರೆ ತಂದೆ ತಾಯಿಗಳಿಗೆ ಅಷ್ಟು ದೊಡ್ಡ ಸ್ಥಾನವನ್ನು ಕೊಟ್ಟಿರುವಂಥ ನಮ್ಮ ರಾಷ್ಟ್ರ, ನಮ್ಮ ದೇಶದಲ್ಲಿ ಇವತ್ತು ಏಜ್ ಓಲ್ಡ್ ಹೋಮ್ಸ್ಗಳು ಹುಟ್ಕೊಂಡಿದ್ದಾವೆ. ವಿ ಆರ್ ಸೀಯಿಂಗ್ ವೃದ್ಧಾಶ್ರಮಗಳನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ಇದು ಬಹಳ ಘೋರವಾಗಿರುವಂಥ ಪರಿಸ್ಥಿತಿ. ಮಕ್ಕಳೇ, ನೀವು ದೊಡ್ಡವರಾದಮೇಲೆ ನೋಡಿ, ಇಲ್ಲಿ ವಯಸ್ಸಾಗಿರುವಂತಹ ತಾಯಿಗೆ ರಸ್ಕಿನ್ ಬಾಂಡಿನ ತಂದೆ ಏನು ಮಾಡ್ತಾ ಇದ್ದಾರೆ? ಗಿಡದ ಮೇಲೆ ಮನೆ ಕಟ್ಸ್ಕೊಡು ಅಂತ ಹೇಳಿದ್ರೆ ಅಲ್ಲಿ ಮನೆ ಕಟ್ಸ್ಕೊಡ್ತಾ ಇದ್ದಾರೆ. ಒಂದು ಟೇಬಲ್ ತೊಗೊಂಡು ಬಾಪ್ಪ ಅಂತ ಹೇಳಿದ್ರೆ ಇವತ್ತು ಮಕ್ಕಳು ಕೇಳ್ತಾ ಇಲ್ಲ. ಚೇರ್ ಬೇಕು ಅಂದರೆ ಕೊಡಿಸ್ತಾ ಇಲ್ಲ. ಟ್ಯಾಬ್ಲೆಟ್ಸ್ಗಳು ಸರಿಯಾಗಿ ಕೊಡ್ತಾ ಇಲ್ಲ. ಸೊ ಯು ಶುಡ್ ನಾಟ್ ಬಿ ಲೈಕ್ ದಿಸ್. ಯು ಮಸ್ಟ್ ಹ್ಯಾವ್ ಟು spare time for your parents also. With my expert assistant, he soon finished the core. ನೋಡಿ, ಆ ಟಾಸ್ಕ್, ಕೋರ್ ಅಂದರೆ ಟಾಸ್ಕ್, ಬಹಳ ಪ್ರಯತ್ನದ ಮುಖಾಂತರ ಒಳ್ಳೆಯ ಜನರನ್ನು ಕರ್ಕೊಂಡು, ಎಕ್ಸ್ಪರ್ಟ್ಸ್ಗಳನ್ನು ಕರ್ಕೊಂಡು ರಸ್ಕಿನ್ ಬಾಂಡಿನ ತಂದೆ ಏನು ಮಾಡ್ತಾ ಇದ್ದಾರೆ? ಗಿಡದ ಮೇಲೆ ಒಂದು ಮನೆಯನ್ನು ಹಾಕಿಸ್ತಾ ಇದ್ದಾರೆ. ಮೇಡ್ ಹರ್ ಎ ಟ್ರೀ ಹೌಸ್ ವಿತ್ ವಿಂಡೋಸ್ ಆ್ಯಂಡ್ ಎ ಡೋರ್. ಏನಪ್ಪ, ನನ್ನ ತಾಯಿ ಹೇಳಿದಾಳೆ ಅಂಥೇಳಿ ಹೆಂಗೆ ಬೇಕು ಹಂಗೆ ಒಂದು ಹರ್ಕ ಹಾಕಿ ಕೊಡಲ್ಲ. ಮೇಡ್ ಹರ್ ಎ ಟ್ರೀ ಹೌಸನ್ನು ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ? ವಿತ್ ವಿಂಡೋಸ್ ಆ್ಯಂಡ್ ಎ ಡೋರ್. ಅದಕ್ಕೆ ಬಾಗಿಲುಗಳನ್ನು ಇಡ್ತಾರೆ ಮತ್ತು ಅದಕ್ಕೆ ಕಿಟಕಿಗಳನ್ನು ಇಡ್ತಾರೆ. ವಿಂಡೋಸ್ ಅಂದರೆ ಕಿಟಕಿಗಳು, ಡೋರ್ ಅಂದರೆ ಬಾಗಿಲು. ಸೊ ಗ್ರಾನಿ ಮೂಡಪ್, ಮತ್ತು ಮೇಲೆ ಹತ್ತುವುದಕ್ಕೆ ಸ್ಟೇರ್ ಕೇಸನ್ನು ಮಾಡ್ತಾರೆ, ಮೆಟ್ಟಿಲುಗಳನ್ನು ಮಾಡ್ತಾರೆ. ಸೊ ಗ್ರಾನಿ ಮೂಡಪ್, ನೋಡಿ ಅಜ್ಜಿ ಏನು ಮಾಡ್ತಾ ಇದ್ದಾಳೆ? ಮೇಲೆ ನಡ್ಕೊಂಡು ಹೋಗ್ತಾ ಇದ್ದಾಳೆ. ಆ್ಯಂಡ್ ನಾವು ಎವ್ರಿ ಡೇ, ಇವಾಗ ನೋಡಿ ರಸ್ಕಿನ್ ಏನು ಮಾಡ್ತಾ ಇದ್ದಾನೆ? ದ ಪೋಯೆಟ್ ರಸ್ಕಿನ್ ಬಾಲ್ಯಾವಸ್ಥೆಯಲ್ಲಿರುವಂತಹ ಮಗು. ಆ್ಯಂಡ್ ವಾಟ್ ಈಸ್ ಯು ಡೂಯಿಂಗ್ ನಾವು? ಆ್ಯಂಡ್ ನಾವು ಎವ್ರಿ ಡೇ ಐ ಕ್ಲೈಮ್ ಟು ಹರ್ ರೂಮ್ ವಿತ್ ಗ್ಲಾಸಸ್ ಆ್ಯಂಡ್ ಟ್ರೇ. ಪ್ರತಿದಿನ ರಸ್ಕಿನ್ ಏನು ಮಾಡ್ತಾ ಇದ್ದಾನೆ? ಕೈಯಲ್ಲಿ ಗ್ಲಾಸಸ್ಸನ್ನು ಹಿಡ್ಕೊಂಡು, ಟ್ರೇಯನ್ನು ಹಿಡ್ಕೊಂಡು, ಅವಳು ಎಲ್ಲಿ ವಾಸ ಮಾಡ್ತಾ ಇದ್ದಾಳೆ? ಟ್ರೀ ಹೌಸ್ನಲ್ಲಿ. ಅಲ್ಲಿಗೆ ಹೋಗ್ತಾ ಇದ್ದಾನೆ. ಪ್ರತಿದಿನ ಬೆಳಿಗ್ಗೆ ಹೋಗ್ತಾ ಇದ್ದಾನೆ. ಅವಳು ಕರೆದಾಗೆಲ್ಲ ಹೋಗ್ತಾ ಇದ್ದಾನೆ. ಯಾಕೆ ಹೋಗ್ತಾ ಇದ್ದಾನೆ? ಶಿ ಸಿಟ್ಸ್ ದೇರ್ ಇನ್ ಸ್ಟೇಟ್ ಆ್ಯಂಡ್ ಡ್ರಿಂಕ್ಸ್ ಚೆರ್ರಿ ವಿತ್ ಮೀ. ಅಲ್ಲಿ ಕೂತ್ಕೊಂಡು ಅವಳೇನು ಮಾಡ್ತಾ ಇದ್ದಾಳೆ? ಒಳ್ಳೆಯ ಡ್ರಿಂಕ್ಸನ್ನು ತೆಗೆದುಕೊಳ್ತಾ ಇದ್ದಾಳೆ. ಶಿ ಸಿಟ್ಟಿಂಗ್ ದೇರ್ ಇನ್ ಸ್ಟೇಟ್ ಅಂದರೆ ಬಹಳ ನೀಟಾಗಿ ಅಲ್ಲಿ ಕೂತ್ಕೊಂಡು ಒಳ್ಳೆಯ ಡ್ರಿಂಕ್ಸ್ಗಳನ್ನು ಕುಡಿತಾ ಇದ್ದಾಳೆ. ಶೆರ್ರಿ ಅಂತ ಹೇಳಿದರೆ ಯೆಲ್ಲೋ ಅಥವಾ ಬ್ರೌನ್ ಕಲರಿನ ಒಂದು ವೈನ್. ಸಾಮಾನ್ಯವಾಗಿ ಇಲ್ಲಿ ವೈನನ್ನು ಕುಡಿಯುವಂತಹ ಒಂದು ಸ್ವಭಾವ. ಸೊ ಇಲ್ಲಿ ರಸ್ಕಿನ್ ಅಜ್ಜಿ ಆ ಶೆರ್ರಿ ಅನ್ನುವಂತಹ ಒಂದು ಡ್ರಿಂಕನ್ನು ರಸ್ಕಿನ್ನ ಜೊತೆಯಲ್ಲಿ ಕುಡಿತಾ ಇದ್ದಾಳೆ. ಅಪೋಲ್ಡಿಂಗ್ ಹರ್ ರೈಟ್ ಟು ರಿಸೈಡ್ ಇನ್ ಎ ಟ್ರೀ. ಈ ರೀತಿಯಾಗಿ ಬಹಳ ಒಳ್ಳೆಯ ರೀತಿ ಕ್ಲಿಯರ್ ಆಗಿ ವಿಶ್ವಕ್ಕೆ ತೋರಿಸಿಕೊಡ್ತಾ ಇದ್ದಾಳೆ ತಾನು ಎಷ್ಟು ಗಿಡವನ್ನು ಪ್ರೀತಿಸ್ತಾ ಇದ್ದೀನಿ ಮತ್ತು ಯಾವ ರೀತಿಯಾಗಿ ತಾನು ಗಿಡದಲ್ಲಿಯೇ ತನ್ನ ಮಗನ ಸಹಾಯದಿಂದ ಒಂದು ಒಳ್ಳೆಯ ಮನೆಯನ್ನು ಕಟ್ಕೊಂಡಿದ್ದನ್ನು ಇಲ್ಲಿ ಅಜ್ಜಿ ತೋರಿಸ್ಕೊಡ್ತಾ ಇದ್ದಾಳೆ. ಸೊ ಇನ್ ದಿಸ್ ಪೋಯಮ್ ವಿ ಕಮ್ ಟು ನೋ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ. ಕೊನೆಯ ಪಕ್ಷ ಹತ್ತಲಿಕ್ಕೆ ಬರ್ತಾ ಇಲ್ಲ ಅಂದರೆ ಮೆಟ್ಟಿಲುಗಳನ್ನು ಹಾಕಿಸಿ ಕೊಡ್ತಾ ಇದ್ದಾನೆ ಮಗ. ಸೊ ಅಜ್ಜಿ ಅಲ್ಲಿ ಮೆಟ್ಟಿಲುಗಳ ಮುಖಾಂತರ, ವಿತ್ ದ ಹೆಲ್ಪ್ ಆಫ್ ಅ ಸ್ಟೇರ್ ಕೇಸ್, ದ ಗ್ರ್ಯಾಂಡ್ ಮಾ ಇಸ್ ಕ್ಲೈಂಬಿಂಗ್ ಎ ಟ್ರೀ ಆ್ಯಂಡ್ ಶಿ ಈಸ್ ಲಿವಿಂಗ್ ದೇರ್ ಆ್ಯಂಡ್ ಎ ಹೌಸ್ ಈಸ್ ಬಿಲ್ಟ್ ಫಾರ್ ದ granny on the top of the tree. In this way, the granny is leading a very comfortable and good life in the tree with the help of his grandchild, that is Ruskin here. So the poem ends here. Okay, bye.